ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಪತ್ರೊಡೆಯಿಂದ ಅಂದರೆ ಉಳಿದ ಪತ್ರೊಡೆಯಿಂದ ಒಂದು ಟೇಸ್ಟಿಯಾದ ವಡೆಯನ್ನು ಮಾಡ್ತಾಯಿದ್ದೇನೆ ಅಥವಾ ಅಂಬಡೆಯನ್ನು ಮಾಡ್ತಾಯಿದ್ದೇನೆ. ಮನೆಯಲ್ಲಿ ಸ್ವಲ್ಪ ಪತ್ರೊಡೆ ಉಳಿದಿರ್ತದೆ, ತುಂಬ ಜನ ಇರ್ತಾರೆ. ಆಗ ನಾವು ಯಾರಿಗೂ ಕೊಡಬೇಕು ಯಾರಿಗೆ ಬಿಡಬೇಕಂತ ಗೊತ್ತಾಗೋದಿಲ್ಲ. ಆ ಟೈಮಲ್ಲಿ ನಾವು ಪತ್ರೊಡೆಯನ್ನು ಉಪಯೋಗಿಸ್ಕೊಂಡು ಈ ಥರ ವಡೆಯನ್ನು ಮಾಡ್ಕೊಳ್ಬೋದು. ಸಂಜೆ ಹೊತ್ತಿಗಂತೂ ಇದು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಇದು ಊಟದೊಟ್ಟಿಗೂ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಮಾಡ್ಕೊಳ್ಳಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾನಿಲ್ಲಿ ಪತ್ರೊಡೆಯನ್ನು ತಗೊಂಡಿದ್ದೇನೆ. ನೋಡಿ, ಅದನ್ನು ಈ ಥರ ರಫಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಸಣ್ಣದಾಗಿತ್ತು ಕಟ್ ಮಾಡ್ಕೊಳ್ತಾ ಇಲ್ಲ, ತುಂಬ ದೊಡ್ಡದಾಗೂ ಇಲ್ಲ, ಮೀಡಿಯಮ್ ಸೈಜಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕರೆಕ್ಟ್ ಶೇಪ್ ಆಗಬೇಕಂತ ಇಲ್ಲ ಒಟ್ರಾಸಿ ನಾವು ಕಟ್ ಮಾಡಿಕೊಂಡ್ರೆ ಆಯಿತು. ಈ ಥರ ಎಲ್ಲ ಪತ್ರೊಡೆಗಳನ್ನು ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಶುಂಠಿಯನ್ನು ಸಣ್ಣಗೆ ಹೆಚ್ಚಿದ ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ ಮತ್ತು ಸಣ್ಣಗೆ ಹೆಚ್ಚಿದ 2 ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಸ್ವಲ್ಪ ನಾನು ಕ್ಯಾಬೇಜನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ. ಆದಷ್ಟು ಸಣ್ಣಗೆ ಹೆಚ್ಚಿಕೊಳ್ಬೇಕು ಕ್ಯಾಬೇಜನ್ನು ಕೂಡ. ನೀರುಳ್ಳಿಯನ್ನು ಈ ಥರ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನೆಲ್ಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊಕೊನಟ್ ಆಯಿಲ್ ಹಾಕೋದ್ರಿಂದ ಇದರ ಪರಿಮಳ ಒಳ್ಳೆಯದಿರ್ತದೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಆಗ್ತದೆ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ತೆಂಗಿನ ಎಣ್ಣೆ ಹಾಕ್ಕೊಂಡ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಒತ್ತಿಕೊಳ್ಳೋದು ಬೇಡ, ಒತ್ತಿ ಮಿಕ್ಸ್ ಮಾಡೋದು ಬೇಡ. ಲೈಟಾಗಿ ಅಂದರೆ ನೀರುಳ್ಳಿ, ಕ್ಯಾಬೇಜು, ಪತ್ರೊಡೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಹಸಿಮೆಣಸು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗುವಾಗೆ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಡಬೇಕು. ಒಂದು 5 ರಿಂದ 10 ನಿಮಿಷ ಇಟ್ಕೊಂಡ್ರೆ ನೀರುಳ್ಳಿ ಮತ್ತು ಕ್ಯಾಬೇಜ್ ಎಲ್ಲ ಸ್ವಲ್ಪ ನೀರು ಬಿಡ್ತದೆ. ಆಗ ನಮಗೆ ಕಡಲೆ ಹಿಟ್ಟು ಎಷ್ಟು ಹಾಕಬೇಕಂತ ಕರೆಕ್ಟಾಗಿ ಅಂದಾಜು ಸಿಗ್ತದೆ. ಅದಕ್ಕೋಸ್ಕರ ಒಂದು 5-10 ನಿಮಿಷ ಇಟ್ಕೊಂಡ್ರೆ ಒಳ್ಳೆಯದು. ಈಗ ಇದಕ್ಕೆ ನಾನು 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ನೀರೇನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಯಾಕೆಂದರೆ ನೀರುಳ್ಳಿ ಮತ್ತು ಕ್ಯಾಬೇಜೇ ಒಂದು 10 ನಿಮಿಷ ಇಟ್ಟಿರೋದ್ರಿಂದ ನೀರು ಬಿಟ್ಟಿದೆ ಸ್ವಲ್ಪ. ಅದೇ ಇದರಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ತಾ ಇದ್ದೇನೆ. ಕೈಗೆ ಎಣ್ಣೆ ಸವರ್ಕೊಂಡು ಈ ಥರ ನೋಡಿ ಇಷ್ಟು ಸಣ್ಣ ಹಿಟ್ಟನ್ನು ತಗೊಂಡಿದ್ದೇನೆ. ಇಷ್ಟು ಸ್ವಲ್ಪ ತಗೊಂಡಿದ್ದೇನೆ. ನೋಡಿ, ನಾವು ಚಪಾತಿಗೆಲ್ಲ ಹಿಟ್ಟು ತಗೊಳ್ತೇವಲ್ಲ ಉಂಡೆ, ಅಷ್ಟು ದೊಡ್ಡ ಉಂಡೆ ಮಾಡಿಕೊಂಡು ಈ ಥರ ಅದನ್ನು 2 ಕೈಯಿಂದ ಈ ಥರ ಚಟ್ಟೆ ಮಾಡಿಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದೇನೆ. ಆದಷ್ಟು ನಾವು ಚಟ್ಟೆಯಾಗಿ ಮಾಡ್ಕೊಳ್ಬೇಕು. ತುಂಬ ದಪ್ಪವಾಗಿ ಮಾಡಿಕೊಂಡ್ರೆ ಒಳಗಡೆ ಫ್ರೈ ಆಗೋದಿಲ್ಲ. ಅಂದರೆ ಕ್ಯಾಬೇಜ್ ಉಂಟಲ್ಲ, ಅದರಿಂದ ಅದು ಕರೆಕ್ಟಾಗಿ ಫ್ರೈ ಆಗೋದಿಲ್ಲ. ಈ ಥರ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಬೇಗ ಫ್ರೈ ಆಗ್ತದೆ ಒಳಗಡೆ ಕೂಡ. ಈ ಥರ ಎಲ್ಲ ಉಂಡೆಗಳನ್ನು ನಾನು ಈಗ ರೆಡಿ ಮಾಡಿಕೊಳ್ತೇನೆ. ನೋಡಿ, ಈ ಥರ ಆದಷ್ಟು ಚಪ್ಪಟೆಯಾಗಿ ಮಾಡಿಕೊಳ್ಬೇಕು. ಈ ಥರ ನಿಮಗೆ ರೌಂಡ್ ಶೇಪ್ ಬೇಕಾದರೆ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ರೌಂಡಾಗಿ ಬರ್ತದೆ. ನೋಡಿ, ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ನೋಡುವ. ನಾನಿಲ್ಲಿ ಎಣ್ಣೆಗೆ ಸ್ವಲ್ಪ ಇದು ಹಾಕ್ತಾಯಿದ್ದೇನೆ ಮಸಾಲವನ್ನು. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಈಗ ಬಿಸಿ ಎಣ್ಣೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕಿದ ಕೂಡಲೇ ನಾವು ಇದನ್ನು ಕೈ ಅಂದರೆ ಹಾಕಿದ ಕೂಡಲೇ ಇದನ್ನು ನಾವು ಕಲಸ್ಕೊಳ್ಬಾರ್ದು. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಮತ್ತು ಗ್ಯಾಸಿನ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ 2 ಕಡೆಯೂ ಬ್ರೌನ್ ಕಲರ್ ಆಗುವಾಗೆ ನಾವು ಕಾಯಿಸ್ಕೊಳ್ಬೇಕು. ಯಾಕೆಂದರೆ ಇದು ಒಳಗಡೆ ಕೂಡ ಕರೆಕ್ಟಾಗಿ ಕುಕ್ ಆಗಬೇಕು. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಕಲರ್ ಆಗುವಾಗೆ ಕುಕ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟೊಂದು ನೊರೆ ಬರ್ತಾ ಉಂಟಲ್ಲ, ಈ ನೊರೆ ಎಲ್ಲ ಹೋಗಬೇಕು. ಇದು ಕುಕ್ ಆಗ್ತಾ ನೊರೆ ಎಲ್ಲ ಹೋಗ್ತದೆ. ಈಗ ನೋಡಿ, ಅದು ನೊರೆ ಬರ್ತಾ ಉಂಟಲ್ಲ, ತನ್ನಷ್ಟಕ್ಕೆ ನೋಡಿ ಈಗ ಅದು ಬೇಯ್ತಾ ಕರೆಕ್ಟಾಗಿ ಕುಕ್ ಆದ ಕೂಡಲೇ ನೊರೆ ಎಲ್ಲ ಕಡಿಮೆ ಆಗ್ತದೆ. ಈ ಸ್ಟೇಜಲ್ಲಿ ನಾವು ಇದನ್ನು ತೆಗೆದುಕೊಳ್ಬೋದು. ನೋಡಿ ಫ್ರೆಂಡ್ಸ್, ಪತ್ರೊಡೆಯ ವಡೆ ರೆಡಿಯಾಗಿದೆ. ನೋಡಿ, ಇಷ್ಟು ಕಲರ್ ಬ್ರೌನ್ ಇರಲೇಬೇಕು. ಇದಕ್ಕಿಂತ ಲೈಟಾಗಿ ಆದರೆ ಒಳಗಡೆ ಬೆಂದಿರೋದಿಲ್ಲ. ಇಷ್ಟಾದರೆ ಕರೆಕ್ಟಾಗಿ ಒಳಗಡೆ ಎಲ್ಲ ಕುಕ್ ಆಗಿರ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಮತ್ತು ತುಂಬ ಟೇಸ್ಟಿಯಾಗೂ ಇರ್ತದೆ. ಊಟದ ಜೊತೆ ಕೂಡ ಇದನ್ನು ತಿನ್ಬೋದು. ಊಟದ ಜೊತೆನೂ ಇದು ಒಳ್ಳೆ ಕಾಂಬಿನೇಷನ್ನು. ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು
ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.